ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ತಟ್ಟೆಯೊಂದು ಧಡಕ್ ಅಂತ ಬಿದ್ದು ತಿರುಗ್ತಿತ್ತು. ಓಂ ನಮಃ ಶಿವಾಯ, ಜೈ ಶ್ರೀರಾಮ್, ಸಾಯಿರಾಮ್, ಶ್ರೀ ಆಂಜನೇಯ, ಪ್ರಸನ್ನಾಂಜನೇಯ ಎಂದು ಮನದಟ್ಟು ಮಾಡುತ್ತಾ ತಾಯ್ತ ಹುಡುಕೋ ಪ್ರಯತ್ನ ಮಾಡುವಾಗ ಅಡುಗೆ ಮನೆ ಕಿಟಕಿಯಿಂದ ರೆಂಬೆಯೊಂದು ಚಾಚುತ್ತಾ ನನ್ನ ಅಂಗೈ ಹಿಡಿಯಿತು. ಹೆಲ್ಪ್ ಹೆಲ್ಪ್ ಅಜಯ್ ಅವರೇ, ಹೆಲ್ಪ್ ಅಜಯ್ ಅವರೇ ಎಂದು ಕೂಗಾಡಿ ಒಮ್ಮೆ ಧ್ವನಿ ಕೂಡ ನಿಲ್ಲಲು ತಲೆ ತಿರುಗಿ ನೆಲಕ್ಕೆ ಕುಸಿದೆ. ಹಾಗೆ ನೆಲದ ಮೇಲೆ ಬಿದ್ದವಳು ನೋಡಲು ತಿರುಗಾ ಮುರುಗಾ ಕಾಲೊತ್ತ ಮಹಿಳೆಯ ಆಕಾರವಿದ್ದ ಆತ್ಮನನ್ನ ನೇರಕ್ಕೆ ನಿಂತಿತ್ತು. ಗಾಬರಿಯಿಂದ ಮತ್ತೆ ಏಳಲು ಯತ್ನಿಸಿದೆ, ಆದರೆ ವಿಫಲವಾಗಿ ಮತ್ತೆ ಕುಸಿದಿದ್ದು ನಿಜ. ಅದು ನನ್ನ ಕಣ್ಣಿಗೆ ಆ ಶಿವನ ದಯೆಯಿಂದ ತಾಯ್ತ ಪುಸುಕ್ಕಂತ ಕಂಡಿತ್ತು. ರಚನಾ ರಚನಾ ನನಗೆ ಸಹಾಯ ಮಾಡಿ ಎನ್ನುವ ಆತ್ಮದ ಧ್ವನಿ ಒಂದು ಕಡೆ ಕಿವಿಗೆ ಆಲಿಸುತ್ತಿತ್ತು. ತಾಯ್ತ ಹಿಡಿ ರಚನಾ ಎಂದು ನನ್ನ ಕಣ್ಣು ಬುದ್ಧಿ ಜೊತೆಗೆ ಕೈ ಕಾಲು ಹೋರಾಟ ಮಾಡ್ತಿತ್ತು. ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ತು. ಆ ತಾಯ್ತ ನನ್ನ ಕೈ ಸೇರ್ತು. ಹಾಗೆ ಆತ್ಮ ಮಾಯವಾಗಿತ್ತು. ಅಷ್ಟು ಹೊತ್ತು ಹೋರಾಟ ಮಾಡಿದ ಕಾರಣವೋ ಏನೋ, ಇಲ್ಲ ಭಯದ ಕಾರಣವೋ ಏನೋ, ಸುಸ್ತಾಗಿ ಮೂರ್ಛೆ ಹೋದೆ ನಾನು. ನೋಡಿದ್ರಲ್ಲ ರಚನಾ ನಿನ್ನೆ ರಾತ್ರಿ ಪಟ್ಟ ಕಷ್ಟ. ಯಾರೆಲ್ಲ ಊಹಿಸ್ಕೊಂಡ್ರೆ ಕಮೆಂಟ್ ಮಾಡಿ ಹೇಳಿ, ಓಕೆ? ಆತ್ಮಗಳ ಆಟಕ್ಕೆ ಮುಕ್ತಿ ಎಂಬುವಂತೆ ಮುಂಜಾನೆ ಸೂರ್ಯ ತನ್ನ ಪ್ರಕಾಶ ಬೀರ್ತಿದ್ದ. ಇತ್ತ ನಿದ್ರೆ ಮಂಪರಿನಿಂದ ಹೊರಬಂದ ಅಜಯ್ ಸೀದಾ ಫ್ರೆಶ್ ಪಾದವ ಕೆಳಗೆ ಬಂದು ಒಮ್ಮೆ ರಚನಾ ಕಡೆ ಗಮನ ಹರಿಸಿದ. ಎಲ್ಲಿ ಹೋದ್ಲು? ನಿನ್ನೆ ರಾತ್ರಿ ಡ್ರಿಂಕ್ಸ್ ಮಾಡಿ ಬಂದು ತಪ್ಪು ಮಾಡಿದೆ. ಛೇ, ಅವಳಿಗೆ ಏನು ಅನ್ನಿಸ್ತು? ಯಾಕೆ ಕುಡ್ದೆ ಅಜಯ್? ಏನೋ ನಿನ್ನ ಕರ್ಮ. ಈಗ ಅವಳ ಮುಖ ನೋಡೋಕೆ ಮುಜುಗರ ಆಗತ್ತೆ ಎಂದು ತನ್ನನ್ನೇ ಬೈಕೊಂಡು ತಾನೇ ಕಾಫಿ ಮಾಡಿಕೊಳ್ಳೋಣ ಅಂತ ಅಡುಗೆ ಮನೆಗೆ ಬರಲು ಕಂಡಿದ್ದು ನೆಲದ ಮೇಲೆ ಬಿದ್ದಿದ್ದ ರಚನಾಳನ್ನ. ಅಡುಗೆ ಮನೆಯ ಮಧ್ಯದಲ್ಲಿ ತನಗೆ ಅರಿವಿಲ್ಲದೆ ಸೀರೆ ಸೆರಗು ಮೈ ಮೇಲೆ ಕೊಂಚ ಕೆಟ್ಟಿರಲು, ಎರಡೂ ಕೈಗಳಲ್ಲಿ ರಕ್ತದ ಎಪ್ಪು ಕಾಣ್ತಿರಲು ತಕ್ಷಣ ಓಡಿ ಬಂದ ಅಚ್ಚು. ಮಿಸ್ ರಚನಾ ರಚನಾ ಎಂದು ಮುಟ್ಟಿ ಮಾತಾಡಿಸಿ ಅವಳು ಏಳದೆ ಇರಲು ತಾನೇ ಸೆರಗು ಸರಿಪಡಿಸಿದವ ತನ್ನ ಬಾಹುವಿನಲ್ಲಿ ಹೊತ್ತು ತಂದು ಬೆಡ್ ಮೇಲೆ ಮಲಗಿಸಿದ. ಹೆಲ್ಪ್ ಹೆಲ್ಪ್ ಯಾರಾದರೂ ಬನ್ನಿ ಎಂದು ನಿದ್ರೆಯಲ್ಲಿ ಕನವರಿಸು ರಚನಾ ಹಣೆ ಮುಟ್ಟಿ ನೋಡ್ದವನೇ ತಾಪಮಾನ ಹೆಚ್ಚಾದ ಬಿಸಿ ಜ್ವರ ಕಂಡಿತು. ಓಹ್ ಫೀವರ್. ನಾನು ನಿನ್ನೆ ರಾತ್ರಿ ಕೆಟ್ಟಾಗೇನಾದರೂ ಮಾತಾಡಿ ಇಲ್ಲ ಬಿಹೇವ್ ಮಾಡಿದ್ನಾ ಎಂದು ಅವನ ಮೇಲೆ ಅನುಮಾನ ಪಟ್ಟ. ಹಾಗೆ ವೈದ್ಯರಿಗೆ ಕರೆ ಮಾಡಿ ಬರಲು ಹೇಳಿದ. ಅನುಮಾನ ಬಾರದೇ ಇರುತ್ತಾ? ನೀವೇ ಹೇಳಿ. ಒಳ್ಳೆ ಸೆಮಿ ಕ್ರಾಕ್ ಸಹವಾಸ ಆಯಿತು ಅಲ್ವಾ? ಹಾಗೆ ಫಸ್ಟ್ ಏಡ್ ಮಾಡಲು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ತಂದ. ಹಾಗೆ ಅವಳ ಕೈಗೆ ಆಗಿದ್ದ ಗಾಯಕ್ಕೆ ಕ್ರೀಮ್ ಹಾಕುವಾಗ ಕಣ್ಣು ಬಿಡದೆಯೇ ಹೆಲ್ಪ್ ಹೆಲ್ಪ್ ಮಾಡಿ, ಹೆದ್ದೇಳಿ ಅಜಯ್ ಅವರೇ ಎಂದು ನುಡಿಯುತ್ತಿದ್ದ ರಚ್ಚು ಮಾತಿನ ಅರಿವಾದವನಿಗೆ ತನ್ನ ತಪ್ಪಿಲ್ಲ ಎಂದು ಖಾತ್ರಿಯಾಗಿತ್ತು. ಹಾಗೆ ಫಸ್ಟ್ ಏಡ್ ಮಾಡಿ ಬಾಕ್ಸ್ ಪಕ್ಕ ಇಟ್ಟು ಅವಳಿಗೆ ತೊಂದರೆ ಕೊಡ್ತಿದ್ದ ಅವಳ ಕೂದಲನ್ನು ಹಿಂದೆ ಸರಿಸಲು ಕೊಂಚ ಹತ್ರ ಬರಲು ಅದೇನೋ ಕಂಡಂತೆಯೂ ದಿಢೀರ್ ಎದ್ದು ಅವನನ್ನ ಅಪ್ಪಿದ್ಲು. ಬೇಡ ಬಿಡು ನನ್ನ, ಹೆಲ್ಪ್ ಎಂದು ಬಿಗಿದಪ್ಪಿ ನುಡಿಯುತ್ತಿದ್ದ ರಚನಾನ ದೂರ ತಳ್ಳದೆ ತನ್ನ ಬಾಹುವಿನಲ್ಲಿ ಅಪ್ಪಲೂ ಆಗದೆ ಒದ್ದಾಡಿದ ಸಿಐಡಿ. ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡಿ ಎಂದು ಹೆದರುತ್ತಾ ಬಿಕ್ಕಳಿಸಿ ಕೇಳಿದ್ಲು. ರಾತ್ರಿ ನಡೆದ ಘಟನೆ ಅವಳಿಗೆ ಹೆಚ್ಚು ಕಾಡಿತ್ತು. ತನ್ನಲ್ಲಿ ಕೋಪಕ್ಕೆ ಬದಲಾಗಿ ಅವಳ ಮೇಲೆ ಕಾಳಜಿ ತಂದುಕೊಂಡವ, ಮಿಸ್ ರಚನಾ ಆಯ್ತು ಆಯ್ತು ಹೋಗಲ್ಲ, ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ ಎಂದಾಗ ಒಮ್ಮೆ ಅವನ ಮುಖ ನೋಡಿ ನಿಜವಾಗ್ಲು ಎಂದು ಮಗುವಿನಂತೆ ಕೇಳಿದ್ಲು. ಎಸ್ ಎಂದು ನೋಡುವವನ ನೋಟ ಬೆಸೆದು ಕೂತ ರಚ್ಚು ಒಮ್ಮೆ ಅವಳ ಮೊನಗೈ ಫಸ್ಟ್ ಏಡ್ ಬಾಕ್ಸ್ ತಾಗಿಸಲು ಹೆದರಿ ಅಮ್ಮ ಎಂದು ಚೀರಲು ಅವಳ ಭಯಕ್ಕೆ ಅವನ ಅಪ್ಪುಗೆಯ ಮದ್ದು ಎಂದು ತಿಳಿದವ ನೀಡ್ ಹಗ್ ಎಂದು ಕೇಳಿದ. ಇಲ್ಲ ಎಂದು ತನಗೆ ನಿಮ್ಮ ಅಪ್ಪುಗೆ ಬೇಡ ಎಂದ್ರು ಅವನ ಬಾಹುವನ್ನು ಅವಳತ್ತ ಚಾಚಿದವ ಯು ಕ್ಯಾನ್ ಎಂದಾಗ ಹಾಗೆ ಅಪ್ಪಿದವಳಿಗೆ ತಾನು ಬಿಗಿ ಹಿಡಿಯದೆ ಹಾಗೆ ಮುಟ್ಲೋ ಬೇಡವೋ ಎಂದು ಸುಮ್ಮನೆ ಕೂಳ್ತಿದ್ದ. ಆದರೂ ಅವಳಿಗೆ ಸಮಾಧಾನಿಸಲು ವಿಧಿಯಿಲ್ಲದೆ ಕೊಂಚ ಸಲುಗೆ ತೋರಿದ್ದ. ಹಾಗೆ ಜೋಡಿ ತಮಗರಿವಿಲ್ಲದೆ ಪ್ರೀತಿಯ ಕೋಟೆ ಸೇರಿದ್ರು. ಏನಾಯ್ತು ರಚನಾ ಎಂದು ಕೇಳಿದ. ಆದರೆ ಈ ಬಾರಿ ರಚನಾ ಹೆದರುತ್ತಾ ಇಲ್ಲಿ ಇಲ್ಲಿ ಆತ್ಮ ಇದೆ ಅಜಯ್, ಆತ್ಮ ಇದೆ ಅಜಯ್ ಅವರೇ, ಅದೇ ರೀತಿ ಮಾಡಿದ್ದು. ನಾನು ತುಂಬ ಪ್ರಯತ್ನ ಪಟ್ಟೆ, ಆದರೆ ನೀವು ಹೇಳಲಿಲ್ಲ. ಆ ಆತ್ಮಕ್ಕೂ ಆಲದ ಮರಕ್ಕೂ ಏನೋ ಸಂಬಂಧ ಇದೆ
ಎಂದು ಭಯದಿಂದ ಹೊರಬಂದ ಪದಗಳ ಜೋಡಿಸಿ ಎಲ್ಲವನ್ನೂ ನುಡಿದ್ಲು. ಮೊದಲು ಅವಳು ಹೇಳಿದ್ದು ನಂಬದೇ ಇದ್ದವ ಅವತ್ತು ಜೋಡಿ ಆತ್ಮಹತ್ಯೆ ಆದಾಗ ಜನ ಆಲದ ಮರದ ಬಗ್ಗೆ ಮಾತಾಡಿದ್ದು ನೆನೆದು ಅವಳ ತೃಪ್ತಿಗೆ ಓಕೆ ಓಕೆ ಐ ವಿಲ್ ಬಿಲೀವ್ ಯು. ಇದು ತಾಯ್ತ ನಿನ್ನ ಸೇಫ್ ಮಾಡ್ತು ಅಲ್ವಾ? ಓಕೆ, ಇದಕ್ಕೆ ಪರಿಹಾರ ಹುಡ್ಕೋಣ. ಓಕೆ, ಯು ನೀಡ್ ರೆಸ್ಟ್. ನಾನು ಹೋಗಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ತರ್ತೀನಿ. ಯು ಸ್ಲೀಪ್ ಎಂದು ಹೋಗುವವನ ಕೈ ಹಿಡಿಯಲು ಅವಳ ಕಣ್ಣಲ್ಲಿ ಆತಂಕ ಅರಿತವ ಮತ್ತೆ ಅವಳ ಮುಂದೆ ಕೂತಿದ್ದ. ತನಗರಿವಿಲ್ಲದೆಯೇ ಅವಳ ನಡವಳಿಕೆಗೆ ಸೋತಂತೆ ಕರಗಿದ್ದ ಅಚ್ಚು. ಹಾಗೆ ಇಬ್ಬರ ಮಧ್ಯೆ ಅವನ ಫೋನ್. ಯಾರಲ್ಲಿ ಸೌಂಡು ಮಾಡೋದು ಎಂದು ಬಡಿದುಕೊಳ್ಳಲು ಸ್ಕ್ರೀನ್ ಮೇಲೆ ವೇಣುಗೋಪಾಲ್ ಸೀನಿಯರ್ ಎಂದು ನೋಡಿದವ ಹಾಗೆ ಫೋನ್ ಹಿಡಿದು ಆಫೀಸ್ ಕಾಲ್ ಎಂದು ಹೊರಟಿದ್ದ. ಆದರೆ ರಚ್ಚು ಈ ಬಾರಿ ಬಾಯಿ ತೆರೆದು ಹೌದಾ, ಕಾರ್ಪೊರೇಟ್ ಆಫೀಸಾ, ಕಮಿಷನರ್ ಆಫೀಸಾ, ಅಲ್ಲ CID ಕಚೇರಿಯಿಂದನಾ ಎಂದು ಕೇಳಿಯೇ ಬಿಟ್ಟಳು. ಓ ಹೇಗೆ ಎಂದು ಮತ್ತದೇ ಕೆಂಡಕಾಡು ಸೂರ್ಯನ ನೋಟ ಬೀರಿದ್ದ. ಹೇಗಂದ್ರೆ ಹೀಗೆ ಎಂದು ಅವನ ID ಕೊಟ್ಟಳು. ಥ್ಯಾಂಕ್ಸ್ ಎಂದು ಫೋನ್ ಹಿಡಿದು ವೇಣು ಜೊತೆ ಮಾತು ಶುರು ಮಾಡಲು ಒಮ್ಮೆ ಅವಳತ್ತ ನೋಡಿದ. ಅವನ ನೋಟದಲ್ಲೇ ವಿಚಾರ ಕೇಳಿಸಿಕೊಳ್ಳಬಾರದು ಎಂದು ತಿಳಿದ ಹುಡುಗಿ ಕಿವಿ ಮುಚ್ಚಿಡಿಯಲು ಸೆಮಿ ಕ್ರ್ಯಾಕ್ ಮುಖದಲ್ಲೂ ನಗು ಮೂಡಿತು. ಹಾಗೆ ಮಾತು ಮುಗಿಸಿ ಬಂದವ, ಕಿವಿ ಮುಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಂಜೆ ಅವ್ರ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಇದೆ, ಸೊ ನಮ್ಮಿಬ್ಬರನ್ನ ಇನ್ವೈಟ್ ಮಾಡಿದ್ರು ಎಂದು. ಹೌದು, ನಾನು CID ಆಫೀಸರ್ ಎಂದು ಹಾಗೆ ಹೋಗಲು ನಿಂತ್ಕೊಳ್ಳಿ ಮತ್ತದೇ ರಾಗ ಅವಳದು. ಏನು ತಾಳ್ಮೆ ಕಂಡಿತ್ತು ಅವನ ಧ್ವನಿಯಲ್ಲಿ. ನಿಮಗೆ ನಂದಿನಿ ಅಂತ ಗರ್ಲ್ ಫ್ರೆಂಡ್ ಇದ್ದಾಳೆ ಅಲ್ವಾ, ಅವ್ರ ಜೊತೆ ಮದುವೆ ಆಗಬೇಕಿತ್ತು. ಯಾಕೆ ನಮ್ಮ ಜೊತೆ ಮದುವೆ ಆಗಿದ್ದು ನೀವು ಎಂದು ಕೇಳಿಯೇ ಬಿಟ್ಟಳು. ಓ ಇದು ಗೊತ್ತಾಯ್ತಾ? ಥ್ಯಾಂಕ್ ಗಾಡ್. ನನಗೂ ಮನಸ್ಸಲ್ಲಿ ಎಲ್ಲ ವಿಚಾರ ಇಟ್ಕೊಂಡು ನಿನ್ನ ಹತ್ರ ಇರೋದು ಕಷ್ಟ ಆಗಿತ್ತು. ಇರಲಿ, ಹೌದು, ನನಗೆ ನಂದಿನಿ ಜೋಸೆಫ್ ಅನ್ನೋ ಹುಡುಗಿ ಮೇಲೆ ಲವ್ ಆಗಿತ್ತು. ಅವಳು 1 ಇಯರ್ ಆಯಿತು ನನ್ನ ಮೀಟ್ ಮಾಡಿ. ನಾನು ಟ್ರೈನಿ ಮುಗಿಸಿ ಬಂದಮೇಲೆ ಅವಳನ್ನೇ ಹುಡುಗಿ ಸಾಕಾಯಿತು. ಈಗ ಒಂದು ಕೇಸ್ ಜೊತೆ ಇಲ್ಲಿಗೆ ಬಂದಿದ್ದೀನಿ. ಇದು ನಂದಿನಿ ಊರು, ಬಟ್ ಯಾವ ಏರಿಯಾ ಎತ್ತ ಗೊತ್ತಿಲ್ಲ ನನಗೆ. ನಂದಿನಿಗೆ ಯಾರೂ ಇಲ್ಲ. ಅವಳು ಟೀಚರ್ ಆಗಿದ್ಲು. ಅಪ್ಪನಿಗೆ ಹಾರ್ಟ್ ವೀಕ್, ಸೊ ಅವ್ರ ಇಚ್ಛೆ ಪ್ರಕಾರ ನಿನ್ನ ಮದುವೆ ಆದೆ ಎಂದು ಎಲ್ಲವನ್ನೂ ಹೇಳಿಬಿಟ್ಟನು. ಅಷ್ಟರಲ್ಲಿ ವೈದ್ಯರ ಕರೆ ಬರಲು ಡಾಕ್ಟರ್ ಬಂದಿದ್ದಾರೆ ಎಂದು ಬಾಗಿಲು ತೆಗೆಯಲು ವೈದ್ಯರು ಅಲ್ಲೇ ನಿಂತಿದ್ರು. ಹಲೋ ಮಿಸ್ಟರ್ ರಾಜುರಾವ್, ಹೇಗಿದ್ದೀರಿ? ತಮ್ಮ ಶ್ರೀಮತಿಗೆ ಏನಾಯಿತು ಎಂದು ಒಳಗಡೆ ಬಂದರು ವೈದ್ಯ ಜಗನ್ನಾಥ್. ರಚನಾ, ಇವರು ಡಾಕ್ಟರ್ ಜಗನ್ನಾಥ್, ಹಾರ್ಟ್ ಸ್ಪೆಷಲಿಸ್ಟ್. ಇಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ ಎಂದು ಪರಿಚಯಿಸಿದ ಅಜಯ್. ಹಾಗೆ ರಚನಾ ಕಣ್ಣು, ನಾಲಿಗೆ ಮತ್ತು ಜ್ವರದ ತಾಪಮಾನ ನೋಡಿದವರು ಹೃದಯದ ಬಡಿತ ಆಲಿಸಿ ಅವಳಲ್ಲಿದ್ದ ಭಯದ ಜೊತೆ ಅವಳಲ್ಲಿ ಕಂಡ ಹಾರ್ಮೋನ್ ಬದಲಾವಣೆ ಬಗ್ಗೆ ಗೊತ್ತು ಮಾಡಿಕೊಂಡ್ರು. ರಚನಾ, ನೀವು ಇಲ್ಲಿಗೆ ಬಂದು ಎಷ್ಟು ದಿವಸ ಆಯಿತು ಎಂದು ಕೇಳಿದಾಗ ಭಾರ ಆಗ್ತಿದೆ ಎಂದು ಗಾಬರಿಯಲ್ಲೇ ಉತ್ತರಿಸಿದ್ಲು. ಓ ಓಕೆ ಎಂದು ಸ್ಟೆಟೋಸ್ಕೋಪ್ ಪಕ್ಕ ಇಟ್ಟವರು ಶಿ ಇಸ್ ಗುಡ್ ಎಂದರು. ಹಾಗೆ ರಚನಾ, ಹೇಗಿದ್ರು ವೀಕೆಂಡ್ ಅಲ್ವಾ, ಹೊರಗಡೆ ನಿಮ್ಮ ಶ್ರೀಮಾನ್ ಜೊತೆ ಹೋಗಿ ಬನ್ನಿ, ಒಳ್ಳೆ ಜಾಗ, ಎಲ್ಲರೂ ಪ್ರೈವಸಿ ಅಂತ ಬರ್ತಾರೆ. ನೀವು ಕೆಲಸದ ಮೇಲೆ ಬಂದಿದ್ದೀರಾ, 2 ದಿನ ಮನಸ್ಸಿಗೆ ಖುಷಿ ಸಿಗುತ್ತೆ ಎಂದು ಮೆಡಿಸಿನ್ ಬರ್ಕೊಟ್ರು. ಅಜಯ್, ಈ ಮೆಡಿಸಿನ್ 3 ದಿನ ಕೊಡಿ, ಆಮೇಲೆ ಒಮ್ಮೆ ಚೆಕ್ ಮಾಡುವ ಎಂದು ಅವಳ ಕೈ ನೋಡಿದವರು ಇದು ಹೇಗೆ ಎಂದು ಕೇಳಿದ್ರು. ಬಳೆ ಗಾಜಿನ ಬಳೆ ಚೂರ್ನಿಂದ ಎಂದನು ಅಚ್ಚು. ಸತ್ಯ ಹೇಳದೆ ಐಸಿ ಬಿ ಕೇರ್ಫುಲ್ ಎಂದು ಹೋದರು. ಹಾಗೆ ಅವ್ರ ಹಿಂದೆ ಬಂದ ಅಚ್ಚುಗೆ ಅಜಯ್, ರಚನಾ ಹೆಲ್ತ್ ಇಲ್ಲಿ ಸಪೋರ್ಟ್ ಮಾಡ್ತಿಲ್ಲ. ಅವರಿಗೆ ದಿನಕ್ಕೆ ಭಯ ಹೆಚ್ಚಾಗಿ ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ. ಜೊತೆಗೆ ಏನೋ ಮನಸ್ಸಲ್ಲಿ ಕೊಂಚ ಬೇಸರ ಅನಿಸುತ್ತೆ. ಅವರನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ತುಂಬ ವೀಕ್ ಇದ್ದಾರೆ. ಜೊತೆಗೆ ಮನಸ್ಸಲ್ಲೇ ತುಂಬ ವಿಚಾರ ಇಟ್ಕೊಂಡು ಭಾವನೆ ಎತ್ತು ಕಾಣುತ್ತೆ. ಮನೋರೋಗಿನ ಗುಣಪಡಿಸೋಕೆ ಕಷ್ಟ ಆಗತ್ತೆ. ತಂದೆ ತಾಯಿನ ಬಿಟ್ಟು ಬಂದ ಹೆಣ್ಮಗಳು ಅಲ್ವಾ ಎನ್ನಲು ಅದಾಗಲೇ ಅಜಯ್ ಮನಸ್ಸಿಗೆ ಅವಳ ಮನಸ್ಥಿತಿ ಅರಿವಾಗಿತ್ತು. ಟೇಕ್ ಕೇರ್ ಅಜಯ್ ಎಂದು ಹೆಗಲು ತಟ್ಟಿ ಹೋದ್ರು. ಅವಳ ಬಗ್ಗೆ ಆಲೋಚಿಸುತ್ತಾ ತಾನು ಅವಳ ಜೊತೆ ನಡೆದುಕೊಂಡಿದ್ದ ಕೆಲ ಸನ್ನಿವೇಶ ನೆನೆದವ ಏನನ್ನೋ ತೀರ್ಮಾನಿಸಿ ಬಂದಿದ್ದ. ಸುಮ್ಮನೆ ಕಿಟಕಿ ಬಳಿ ನಿಂತಿದ್ದ ಹೆಂಡತಿಯ ನೋಡಿ ಏನು ನುಡಿಯದೆ ಇನ್ನೇನು ಹೊರಗಡೆ ಹೋಗಬೇಕು, ನಿಂತ್ಕೊಳ್ಳಿ ಮತ್ತದೇ ಧ್ವನಿ ಅವಳದು. ಈ ಬಾರಿ ಸೀದಾ ಸನಿಹ ಬಂದವನ ನೋಡಿ ರಚ್ಚು ಚೂರು ಗಾಬರಿ ಆದ್ಲು. ಆದರೆ ಅವನು ಐ ಆಮ್ ಸಾರಿ, ಡ್ರಿಂಕ್ಸ್ ಮಾಡಬಾರ್ದಿತ್ತು, ಮಾಡಿ ಬಂದೆ. ಅದು ನನಗೆ ಅಭ್ಯಾಸ ಇಲ್ಲ, ಗೊತ್ತಾಗಿಲ್ಲ, ಫೀಲಲ್ಲಿ ಹಾಗೆ, ರಿಯಲಿ ಸಾರಿ. ಇನ್ಮೇಲೆ ಹೆಚ್ಚು ಕೋಪ ಮಾಡ್ಕೊಳ್ಳಲ್ಲ, ಓಕೆ? ನೀನು ಆರಾಮಾಗಿ ನನ್ನ ಜೊತೆ ಫ್ರೆಂಡ್ಲಿ ಬಿಹೇವ್ ಮಾಡ್ಬೋದು. ಗುಟ್ಟು ರಟ್ಟಾಗಿದೆಯಲ್ವಾ? ನಿಂಗೇನಾದರೂ ಬೇಕು, ಬೇಡ, ಇಷ್ಟ, ಕಷ್ಟ ಏನಿದ್ರು ಓಕೆ, ನನ್ನ ಹತ್ರ ಶೇರ್ ಮಾಡು. ನಾನು ಸದ್ಯಕ್ಕೆ ಈ ಮದುವೆನ ಒಪ್ಪೋದು ಕಷ್ಟ, ಟೈಮ್ ಬೇಕು, ಪ್ಲೀಸ್
ಎನ್ನುವ ಅವನ ಮಾತಿಗೆ ತುಸು ನಕ್ಕವಳು, ಅದು ನಾನು ಫೇಸ್ ವಾಶ್ ಮಾಡಬೇಕು ಎಂದು ಸಣ್ಣ ಧ್ವನಿಯಲ್ಲಿ ಹೇಳಲು ರಚ್ಚು ಮಾತಿನ ಒಳ ಅರ್ಥ ಅದೆಷ್ಟು ಬೇಗ ತಿಳಿದ್ನು. ಹಾಗೆ ಅವಳ ಸೆರಗಿಗೆ ಅವನು ಒಂದು ಟವೆಲ್ ಕಟ್ಟಿದವ, ತನ್ನ ಕೈಗೆ ಸೇರಿಸಿ ಕಟ್ಟಿಕೊಂಡವ. ಈಗ ಹೋಗು ಎನ್ನಲು ಹಾಗೆ ನಗುತ್ತಾ ಬಾತ್ರೂಮ್ ಕೊಳಾಯಿಯಲ್ಲಿ ನೀರು ಬಿಟ್ಟವಳು, ಅಜಯ್ ಅವರೇ ಮಾತಾಡಿ, ನೀವು ಮಾತು ನಿಲ್ಲಿಸ್ಬೇಡಿ ಎಂದು ಹೇಳಿದ್ಲು. ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಉಂಟು ಅನ್ಸುತ್ತೆ. ಏನು ಮಾತಾಡೋದು ಎಂದ. ಏನಾದರೂ ಮಾತಾಡಿ ಪ್ಲೀಸ್ ಎಂದಾಗ, ಸರಿ ನನಗೆ ತುಂಬ ಮಾತಾಡೋದು ಕಷ್ಟ, ಇಷ್ಟ ಎಂದ. ನನಗೆ ಹೆಚ್ಚು ಮಾತಾಡೋಕ್ಕೆ ಕಷ್ಟ ಎಂದಳು. ನನಗೆ ಸಿಂಗಲ್ ಲೈಫ್ ಕೂಲ್ ಅನಿಸುತ್ತೆ ಎಂದ. ಮಿಂಗಲ್ ಆಗಿಲ್ಲ ಅಂದರೆ ಅವರು ನನ್ನ ಭಾಷೆಯಲ್ಲಿ ಗುಂಪಿಗೆ ಸೇರದ ಜನ ಅಂತಾರೆ ಎಂದು ಗೇಲಿ ಮಾಡಿದ್ಲು. ಹೌದಾ, ಸರಿ ಬಿಡು ಹೋಗ್ತೀನಿ ಎಂದು ಇವನು ಅಷ್ಟೇ ಹೆದರಿಸಿದ್ದ. ಅಯ್ಯೋ ಬೇಡ ಬೇಡ, ಸುಮ್ಮನೆ ಅಷ್ಟೇ ಎಂದು ಮಾತಾಡುತ್ತಾ ಮುಖ ತೊಳೆದವಳು ಹಾಗೆ ಹೊರಗೆ ಬಂದಾಗ ಇತ್ತ ಇವನು, ಎಷ್ಟೊತ್ತು ಮಿಸ್ ರಚನಾ, ಫೇಸ್ ವಾಶ್ಗೆ ಇಷ್ಟು ಟೈಮ್ ಅಂದರೆ ಸ್ನಾನ ಏನು ದಿನಗಟ್ಟಲೆ ಮಾಡ್ತೀರಾ ಎಂದು ಗೇಲಿ ಮಾಡುವಾಗಲೇ ಎದುರಿದ್ದ ಅದೇ ಅನ್ವೇಷಿತ ಫೈಲ್ ನೆಲದ ಮೇಲೆ ಬಿದ್ದಿರೋದು ಕಂಡವ ಎತ್ತಿಡಲು ಸರ್ರನೆ ಹೋಗಿದ್ದ. ಇತ್ತ ರಚ್ಚು ಕೂಡ ಹಾಗೆ ಹಿಂಬಾಲಿಸಿದ್ಲು. ಸೆರಗು ಅವನ ಕೈಯಲ್ಲಿದೆ ಕಣ್ರಿ. ಫೈಲ್ ಎತ್ತಿಡಿದವ ಒಮ್ಮೆ ಇತ್ತ ನೋಡಲು ರಚನಾ ಅವನ ಸನಿಹದಲ್ಲಿದ್ಲು. ದಿನಕರನ ಪ್ರಕಾಶಕ್ಕೂ ಏನು, ಅವಳ ಬಣ್ಣ ಇನ್ನಷ್ಟು ಬೆರಗು ಮೂಡಿಸಿತ್ತು. ಅವಳ ಮೊಗದಿಂದ ಜಾರುತ್ತಿದ್ದ ನೀರಿನ ಹನಿ ಅವಳ ತುಟಿ ಮೇಲೆ ಇಳಿಜಾರಿನಲ್ಲಿ ಒಂದೊಂದೇ ಮುತ್ತಿಕ್ಕುತ್ತಿರಲು ಅವನಿಗೆ ತಿಳಿಯದೆಯೇ ಅವನ ಕೈ ಅವಳ ಮೊಗ ಸೇರಿತು. ಹಾಗೆ ಕೆನ್ನೆ ಮೇಲಿದ್ದ ಸೋಪಿನ ಕಲೆ ಒರೆಸುತ್ತಾ ಸಿಐಡಿ ಹಾದಿ ತಪ್ಪಿದ್ದ. ಆದರೆ ರಚನಾ ಇನ್ನೂ ಅಷ್ಟು ಮಟ್ಟಕ್ಕೆ ಅವನೊಂದಿಗೆ ಸಲಿಗೆ ತೋರಿದಂತೆ ಕಾಣದು. ಅವನ ದಿಕ್ಕು ಬದಲಿಸಲು, ಇದನ್ನ ಕೇಸ್ ಫೈಲ್ ಎಂದು ಮಾತು ಶುರು ಮಾಡಿದ್ಲು. ಒಮ್ಮೆ ಅವಳ ಮುಖದ ಮೇಲಿಂದ ಕೈ ತೆರೆದು ಎಸ್ ಎಂದು ದೂರ ನಿಂತನು. ತನ್ನ ಸೆರಗನ್ನು ಅವನ ಕೈಯಿಂದ ಬಿಡಿಸಿಕೊಂಡವಳೆ, ನಾನೇ ಅಡುಗೆ ಮಾಡ್ತೀನಿ ಎಂದು ಹೋದಾಗ, ಬೇಕಿಲ್ಲ ಮಿಸ್ ರಚನಾ, ನನಗೆ ಸದ್ಯಕ್ಕೆ ವರ್ಕ್ ಮೂಡಿಲ್ಲ, ಕುಕಿಂಗ್ ಮೂಡಿದೆ ಎಂದು ಹೋಗಲು ಇತ್ತ ಆ ಫೈಲ್ ಕಡೆ ಗಮನ ಹರಿಸಿದವಳಿಗೆ, ಈ ಫೈಲ್ ಮತ್ತೆ ನಿನ್ನೆ ಬಂದ ಆತ್ಮಕ್ಕೂ ಏನಾದರೂ ಲಿಂಕ್ ಇದೆಯಾ? ಇದ್ರೆ ಹೇಗೆ? ಈ ಕೇಸ್ ಬಗ್ಗೆ ಅಜಯ್ ಅವ್ರ ಹತ್ರ ಕೇಳಬೇಕು. ಹಾಗೆ ಶಿವನ್ ದೇವಸ್ಥಾನಕ್ಕೂ ಹೋಗಿ ವಿಚಾರಿಸ್ಬೇಕು. ಇವರಿಗಿದೆಲ್ಲ ನಂಬಿಕೆ ಇಲ್ಲ, ನನಗೆ ಭಯದ ಜೊತೆ ನಂಬಿಕೆ ಹೆಚ್ಚಾಗಿದೆ ಎಂದು ಮಾತಾಡಿಕೊಳ್ಳುವಾಗಲೇ, ಮಿಸ್ ರಚನಾ, ಅಲ್ಲೇ ಇರೋ ಅಷ್ಟು ಧೈರ್ಯ ಬಂತ ಎಂದು ಗೇಲಿ ಮಾಡಿದ್ದ ಅಜಯ್. ಬಂದೆ ಎಂದು ಓಡಿದ್ಲು. ಇಷ್ಟು ದಿನ ಸತ್ತಂತೆ ಅವಿತು ಕೂತಿದ್ದ ಪ್ರೀತಿ, ಉತ್ಸಾಹ ಅವನಲ್ಲಿ ಮರುಕಳಿಸಿದ ಅನುಭವ. ತಾನು ರಚನಾ ಜೊತೆ ಸಲೀಸಾಗಿ ಹೊಂದಿಕೊಳ್ಳುವಂತೆ ಎಲ್ಲವನ್ನು ಆ ಕ್ಷಣಕ್ಕೆ ಮರ್ತಿದ್ದ. ಅವಳು ಹೋದ ತಕ್ಷಣ ಫೈಲ್ ಒಳಗಡೆ ಇದ್ದ ಅನ್ವೇಷಿತ ಫೋಟೋ ತನ್ನಷ್ಟಕ್ಕೆ ಕನ್ನಡಿ ಮುಂದೆ ನಿಂತಿತ್ತು. ಹಾಗೆ ಒಂದು ಮಾತು ಕೂಡ ಶುರು ಮಾಡಿತ್ತು. ರಚನಾ ದೇಹಕ್ಕೆ ಪ್ರವೇಶ ಮಾಡೋದಷ್ಟೇ ಬಾಕಿ. ಅವಳ ಜಾತಕ ಅಪರೂಪದ ಜಾತಕ, ನನ್ನೇ ಹೋಲುವ ಜಾತಕ, ಯಾರನ್ನೂ ಬಿಡಲ್ಲ ಎಂದು ಭಯಂಕರ ನಗು ಬೀರಿತ್ತು. ಆಸ್ಪತ್ರೆಗೆ ಬಂದ ವೈದ್ಯರು ಅದ್ಯಾಕೋ ಹೆಚ್ಚು ಗಾಬರಿ ಆದ್ರು. ಯಾರಿಗೋ ಕರೆ ಮಾಡಿದ್ರು. ಬಿಗ್ ಬಾಸ್, ಈಗ ಮನೆಯಿಂದ ಬಂದೆ, ಅಲ್ಲಿಗೆ ಬಂದಿರೋ ಹೊಸ ಜೋಡಿಗೆ ಏನೋ ವಿಚಿತ್ರ ಅನುಭವ ಆಗಿದೆ, ಸೊ ಯು ಬಿ ಕೇರ್ಫುಲ್. ಈ ಅಮಾವಾಸ್ಯೆಗೆ ಪೂಜೆ ಮುಗಿಸಿ ಕಂಕಣ ಕಟ್ಕೊಳ್ಳೋವರೆಗೂ ಹುಷಾರು ಎಂದಿದ್ದ. ಯಾರಪ್ಪ ಈ ಬಿಗ್ ಬಾಸ್? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಮುಂದೆ ಕತೆ ಹೇಗಿದೆ? ಇಂಟ್ರೆಸ್ಟಿಂಗ್ ಉಂಟಾ? ಏನೂ ಅನಿಸಿದ್ದು ಬರಿತಿರುವೆ, ಬರೀ ಕಲ್ಪನೆ ಅಷ್ಟೇ. ಇಷ್ಟವಾದರೆ ಕಮೆಂಟ್ ಮಾಡೋದು ಮರಿಬೇಡಿ. ಎಂದಿನಂತೆ ಮತ್ತೆ ಸಿಗುವ ಮುಂದಿನ ಶನಿವಾರ ಹಾಗೂ ಭಾನುವಾರ ಸಂಜೆ 7 ಗಂಟೆಗೆ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.